ಪ್ರಧಾನಿ ಮೋದಿ ಕನ್ಯಾಕುಮಾರಿಯಲ್ಲಿದ್ದಾರೆ. ಭಗವತಿ ಅಮ್ಮನ ದೇಗುಲದಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಕಾಶಿಯಿಂದ ಕನ್ಯಾಕುಮಾರಿಯವರೆಗೆ ಪ್ರಧಾನಿ ಮೋದಿಯವರ ಪಯಣ 45 ನಿಮಿಷ ಧ್ಯಾನ ಮಾಡಲಿದ್ದಾರೆ ಕನ್ಯಾಕುಮಾರಿಯಲ್ಲಿ ಅಂತ ಹೇಳಲಾಗಿದೆ. ಧ್ಯಾನಸ್ಥ ಸ್ಥಿತಿಯಲ್ಲಿ ಪ್ರಧಾನಿ ಇರಲಿದ್ದಾರೆ. ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿದಂತಹ ಒಂದು ಜಾಗ ಅದು ಕನ್ಯಾಕುಮಾರಿಯ ಆ ಒಂದು ಜಾಗ ಬಹಳ ವಿಶೇಷವಾದಂಥ ಜಾಗ. ಪ್ರಧಾನಿ ಮೋದಿ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ವಾರಣಾಸಿಯಿಂದ ನೇರವಾಗಿ ಪ್ರಧಾನಿ ಮೋದಿ ಕನ್ಯಾಕುಮಾರಿಗೆ ಆಗಮಿಸ್ತಾ ಇದ್ದಾರೆ. ನೋಡಿ, ಅಲ್ಲಿ ಮತದಾನದ ದಿನ ಇಲ್ಲಿ ಅವರು ಧ್ಯಾನಕ್ಕೆ ಕೂತಿರ್ತಾರೆ. ಬಹಳ ವಿಶೇಷ ಅಂತ ಹೇಳಬೇಕು. ಯಾಕಂತಂದ್ರೆ ನನ್ಗೆ ನೆನಪಿರೋ ಹಾಗೆ, ಪುಸ್ತಕಗಳಲ್ಲಿ ಓದಿದ ಹಾಗೆ, ಬಹಳ ಹಿಂದೆ ಶ್ರೀವಿದ್ಯಾರಣ್ಯರು ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದ ಶ್ರೀವಿದ್ಯಾರಣ್ಯರು ಈ ಜಾಗದಲ್ಲಿ ಧ್ಯಾನ ಮಾಡಿದ್ರು. ಆ ನಂತರದಲ್ಲಿ ಸ್ವಾಮಿ ವಿವೇಕಾನಂದರು ಈ ಜಾಗದಲ್ಲಿ ಧ್ಯಾನ ಮಾಡಿದ್ರು, ಕನ್ಯಾಕುಮಾರಿಯ ಜಾಗದಲ್ಲಿ. ಈಗ ಅದೇ ಜಾಗದಲ್ಲಿ ಪ್ರಧಾನಿ ಮೋದಿ ಬಂದು ಧ್ಯಾನ ಮಾಡಲಿದ್ದಾರೆ. ಶಿಲಾ ಸ್ಮಾರಕದಲ್ಲಿ ಬಂದು ಧ್ಯಾನ ಮಾಡಲಿದ್ದಾರೆ. 45 ನಿಮಿಷಗಳ ಕಾಲ ಧ್ಯಾನ ಮಾಡಲಿದ್ದಾರೆ. ಲೋಕಸಮರದಲ್ಲಿ 400 ಪಾರ್ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ಆ ಕಾರಣಕ್ಕೋಸ್ಕರ ಧ್ಯಾನ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. 2019ರಲ್ಲಿ ವೀಕ್ಷಕರೇ ನಾವು ನೆನ್ಪು ಮಾಡಿಕೊಂಡ್ರೆ, 2019ರಲ್ಲೂ ಕೂಡ ಅವರು ಚುನಾವಣೆ ಮುಗಿದ ತಕ್ಷಣ ಹೀಗೇನೆ ಕೇದಾರ್ನಾಥಕ್ಕೆ ಹೋಗಿದ್ರು. ಅಲ್ಲಿನ ರುದ್ರ ಗುಹೆ ಅಂತ ಏನಿದೆ, ಕೇದಾರ್ನಾಥದ ರುದ್ರ ಗುಹೆ, ಅಲ್ಲಿ ಧ್ಯಾನ ಮಾಡಿದ್ರು. ಅದು ಬಹಳ ಫೇಮಸ್ ಆಗಿತ್ತು. ಓವರ್ನೈಟ್ ಧ್ಯಾನ ಮಾಡಿದ್ರು. ಅಲ್ಲಿ ಸುಮಾರು 15-16 ಗಂಟೆಗಳ ಕಾಲ ಅಲ್ಲಿ ಅವರು ಧ್ಯಾನ ಮಾಡಿದ್ರು. ಆನಂತರ ರುದ್ರಗುಹೆ ಬಹಳ ಫೇಮಸ್ ಆಯಿತು. ಸಾಕಷ್ಟು ಜನ ಬರೋದಕ್ಕೆ ಶುರು ಮಾಡಿದ್ರು ಅಲ್ಲಿಗೆ. ಈಗ ಕನ್ಯಾಕುಮಾರಿಗೆ ಬಂದು ಧ್ಯಾನ ಮಾಡ್ತಾ ಇದ್ದಾರೆ. ಸದ್ಯ ಕನ್ಯಾಕುಮಾರಿಯ ಭಗವತಿ ದೇವಸ್ಥಾನದಲ್ಲಿ ಪ್ರಧಾನಿ ಮೋದಿ ಇದ್ದಾರೆ. ಅಲ್ಲಿ ಕನ್ಯಾಕುಮಾರಿಯಲ್ಲಿ ಆ ಸಮುದ್ರದ ಮಧ್ಯೆ ಆ ಒಂದು ಶಿಲಾ ಸ್ಮಾರಕ ಏನಿದೆ, ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿ ಅಲ್ಲಿ ಅವ್ರಿಗೆ ವಿಸ್ಮಯಗಳು ಉಂಟಾದಂತಹ ಒಂದು ಜಾಗ. ಅದೇ ರೀತಿಯಲ್ಲಿ ಬಹಳ ಹಿಂದೆ ನಾನು ಈಗಾಗಲೇ ಹೇಳಿದಾಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಶ್ರೀವಿದ್ಯಾರಣ್ಯರಿಗೆ ಒಂದು ರೀತಿಯ ಆತ್ಮಸಾಕ್ಷಾತ್ಕಾರ ಆದ ಜಾಗ ಅಂತ ಕೂಡ ಹೇಳ್ತಾರೆ ಅದನ್ನು. ಅದೇ ಜಾಗದಲ್ಲಿ ಈಗ ಪ್ರಧಾನಿ ಮೋದಿ ಹೋಗಿ ಕೂತು ಪ್ರಾರ್ಥನೆ ಧ್ಯಾನ ಮಾಡಲಿದ್ದಾರೆ. 45 ನಿಮಿಷಗಳ ಕಾಲ ಪ್ರಧಾನಿ ಮೋದಿ ಅಲ್ಲಿ ಧ್ಯಾನ ಮಾಡಲಿದ್ದಾರೆ. ತಿರುವಳ್ಳುವರ್ ಪ್ರತಿಮೆ ಇರುವಂಥ ಸ್ಥಳ ಅಲ್ಲಿಂದ ಹತ್ತಿರ ಆಗುತ್ತೆ, ಅಲ್ಲಿಗೂ ಕೂಡ ಹೋಗಲಿದ್ದಾರೆ. ತಿರುವಳ್ಳುವರ್ ಪ್ರತಿಮೆ ಇರುವ ಆ ಒಂದು ಜಾಗವನ್ನು ಕೂಡ ಸಂದರ್ಶನ ಮಾಡಲಿದ್ದಾರೆ, ಭೇಟಿ ನೀಡಲಿದ್ದಾರೆ ಆ ಜಾಗಕ್ಕೂ ಕೂಡ. ರಿಪಬ್ಲಿಕ್ ಕನ್ನಡದಲ್ಲಿ ಆ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಭಗವತಿ ಅಮ್ಮನ ದೇವಸ್ಥಾನಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಭಾರತದ ಉದ್ದಗಲಕ್ಕೂ ಕೂಡ ಬೇರೆ ಬೇರೆ ಬಗೆಯ ದೇವಸ್ಥಾನಗಳಿಗೆ, ಎಲ್ಲ ಧಾರ್ಮಿಕ ನಂಬಿಕೆಗಳುಳ್ಳ ದೇವಸ್ಥಾನಗಳಿಗೆ, ಎಲ್ಲ ಪಂಥಗಳ ದೇವಸ್ಥಾನಗಳಿಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿರೋದನ್ನು ನಾವು ನೆನಪು ಮಾಡ್ಕೋಬಹುದು. ಇದೀಗ ತಮಿಳುನಾಡಿನ ದೇವಸ್ಥಾನಕ್ಕೆ ಬಂದಿದ್ದಾರೆ. ಕನ್ಯಾಕುಮಾರಿಯ ದೇವಸ್ಥಾನ, ಭಗವತಿ ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ದಾರೆ ಪ್ರಧಾನಿ ಮೋದಿ. ನಮಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ, ಶಕ್ತಿ ಉಪಾಸಕರು. ನವರಾತ್ರಿನಲ್ಲಿ ಅವರು ಉಪವಾಸ ಮಾಡ್ತಾರೆ. ಅವ್ರಿಗೆ ಮೆಚ್ಚಿನ ಆರಾಧ್ಯ ದೈವ ಶಿವ ಮತ್ತು ಶಕ್ತಿ. ಈಗ ಭಗವತಿ ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅನಂತರ ವಿವೇಕಾನಂದ ಶಿಲಾ ಸ್ಮಾರಕದಲ್ಲಿ ಧ್ಯಾನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೊಂದು ಸಾಂಕೇತಿಕವಾಗಿ ಒಂದು ಸಿಂಬಾಲಿಕ್ ಗೆಸ್ಚರ್ ಅಂತಾನೆ ಹೇಳಬೇಕು ಪ್ರಧಾನಿ ಮೋದಿ ಅವರದ್ದು. ಕಳೆದ ಸಾರಿಯೂ ಕೂಡ ಕೇದಾರ್ನಾಥದಲ್ಲಿ ಇಂಥದೇ ಒಂದು ಸಿಂಬಾಲಿಕ್ ಗೆಸ್ಚರ್ ತೋರಿಸಿದ್ರು ಅವರು. ಅದು ಬಹುಶಃ ಪರಂಪರೆಗೆ, ಋಷಿ ಪರಂಪರೆಗೆ ಅವರು ಸಲ್ಲಿಸುವಂತಹ ಒಂದು ಧನ್ಯವಾದ ಕೂಡ ಇರಬಹುದು. ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ, ಎಲೆಕ್ಷನ್ ಮಾಡಿದ್ದೀವಿ, ಅದಾದಮೇಲೆ ನಿಮಗೆ ಬಿಟ್ಟಿದ್ದು ಅನ್ನೋ ಅರ್ಥದಲ್ಲಿ ಅವರು ಧ್ಯಾನ ಮಾಡ್ತಾರಾ ಗೊತ್ತಿಲ್ಲ. ಯೋಗ ಪರಂಪರೆಗೆ, ಧ್ಯಾನ ಪರಂಪರೆಗೆ ಪ್ರಧಾನಿ ಮೋದಿ ಸಲ್ಲಿಸುವಂತಹ ಒಂದು ಗೌರವ ಕೂಡ ಇರಬಹುದು. ಕಳೆದ ಸಾರಿಯೂ ಕೂಡ ಅದೇ ರೀತಿ ಕೇದಾರ್ನಾಥದಲ್ಲಿ ಅವರು ಧ್ಯಾನ ಮಾಡಿದ್ರು. ಅದು ಸಾಕಷ್ಟು ಮನೆ ಮಾತಾಗಿತ್ತು. ಆನಂತರ ಇದೀಗ ಕನ್ಯಾಕುಮಾರಿಗೆ ಬಂದು ಧ್ಯಾನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇತಿಹಾಸದಲ್ಲಿ ಅದೇ ರೀತಿ ನಮ್ಮ ಕಥನಗಳಲ್ಲಿ ನೋಡಿದ್ರೆ ಈ ಸ್ಥಳಕ್ಕೆ ಬಹಳ ಮಹತ್ವ ಇದೆ ವೀಕ್ಷಕರೇ. ಇಲ್ಲಿ ಅನೇಕ ಮಹಾಮಹಿಮರು, ಕೇವಲ ವಿವೇಕಾನಂದರಷ್ಟೇ ಅಲ್ಲ, ಮೊದಲಿನಿಂದಲೂ ಕೂಡ ಈ ಜಾಗ ಬಹಳ ಧಾರ್ಮಿಕ ನಂಬಿಕೆಗಳಿಗೆ ಹೆಸರಾದಂತಹ ಜಾಗ. ಇದಕ್ಕೆ ಅನೇಕ ತಲೆಮಾರುಗಳಿಂದ ಈ ಜಾಗಕ್ಕೆ ಧಾರ್ಮಿಕ ನಂಬಿಕೆಗಳ ನಂಟು ಇದೆ. ಅಂಥ ಒಂದು ಜಾಗ ಇದು. ಈ ಹಿಂದೆ ಅಲ್ಲಿ ಅದು ಶಕ್ತಿ ಕ್ಷೇತ್ರ ಅಂತಾನೆ ಬಹಳ ಪಾಪ್ಯುಲರ್ ಆದಂಥ ಒಂದು ಜಾಗ. ಆನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡುವ ಸ್ವಲ್ಪ ಮೊದಲು, ಅಂದರೆ ಹಕ್ಕಬುಕ್ಕರನ್ನು ಪ್ರೇರೇಪಿಸುವ ಸ್ವಲ್ಪ ಮೊದಲು
ಶ್ರೀವಿದ್ಯಾರಣ್ಯರು ಅಲ್ಲಿ ಬಂದು ಕೂತು ಧ್ಯಾನ ಮಾಡಿದ್ರು. ಆಗ ಅಲ್ಲಿ ಅವರಿಗೆ ಭಗವತಿಯ ದರ್ಶನ ಆಯಿತು ಅನ್ನೋಂಥದ್ದು ಕನ್ನಡದಲ್ಲಿ ಸಾಕಷ್ಟು ಶ್ರೀವಿದ್ಯಾರಣ್ಯರ ಕುರಿತಾದ ಗ್ರಂಥಗಳಲ್ಲಿದೆ. ಆ ಒಂದು ಜಾಗಕ್ಕೆ ಈಗ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ. ಅಲ್ಲಿ ಕೂತು ಅವರು ಧ್ಯಾನ ಮಾಡಲಿದ್ದಾರೆ. 45 ನಿಮಿಷಗಳ ಕಾಲ ಧ್ಯಾನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಯೋಗಿಕ್ ಗೆಸ್ಚರ್ ಅನ್ನ ಪ್ರಪಂಚಕ್ಕೆ ತೋರಿಸುವ ಕೆಲಸ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ. ಬಹಳ ವಿಶೇಷವಾದಂಥ ಒಂದು ಘಟನೆ. ಒಬ್ಬ ಪ್ರಧಾನಿಯಾಗಿ ಹಿಂದೆ ಭಾರತದಲ್ಲಿ ನಾವು ಈ ಥರದನ್ನ ಕಂಡಿರಲಿಲ್ಲ. ಹೆಚ್ಚಾಗಿ ಧಾರ್ಮಿಕ ನಂಬಿಕೆಗಳೇನಿದ್ರು ತೀರಾ ವೈಯಕ್ತಿಕ ಅಂತ ಹೇಳಲಾಗ್ತಾ ಇತ್ತು. ಆದರೆ ಪ್ರಧಾನಿ ಮೋದಿ ಅವರ ವಿಶೇಷತೆ ಏನಂದ್ರೆ ಸಾರ್ವಜನಿಕವಾಗಿ ಅವರು ತಮ್ಮ ನಂಬಿಕೆಗಳನ್ನು ಮತ್ತೊಮ್ಮೆ ದೃಢೀಕರಿಸುವಲ್ಲಿ ಯಾವುದೇ ರೀತಿ ಹಿಂಜರಿಕೆ ತೋರಿಸೋದಿಲ್ಲ. ಅವರು ಬಹಳ ಸ್ಪಷ್ಟವಾಗಿ ತನ್ನ ನಂಬಿಕೆಗಳನ್ನು ಅವರು ಅದನ್ನು ಆಚರಣೆ ಮಾಡ್ತಾರೆ ಸಾರ್ವಜನಿಕವಾಗಿ. ಅಂಥದ್ದೇ ಒಂದು ದೃಶ್ಯ ಈಗ ಮತ್ತೆ ಕಾಣಬರಲಿದೆ. ಕನ್ಯಾಕುಮಾರಿಯಲ್ಲಿ ಶಿಲಾ ಸ್ಮಾರಕ ಏನಿದೆ, ವಿವೇಕಾನಂದರು ಧ್ಯಾನ ಮಾಡಿದಂತಹ ಶಿಲಾ ಸ್ಮಾರಕ. ಅಲ್ಲಿ ವಿಶೇಷ ಅಂತಂದ್ರೆ ಈ ಹಿಂದೆಲ್ಲ ಅಲ್ಲಿ ಕನ್ಯಾಕುಮಾರಿಯಿಂದ ಆ ಶಿಲಾ ಸ್ಮಾರಕದ ಜಾಗಕ್ಕೆ ಈಜ್ಕೊಂಡು ಹೋಗ್ತಾ ಇದ್ರು. ಅಂಥ ಒಂದು ಜಾಗ ಆಗಿತ್ತದು. ಈ ಹಿಂದೆ ವಿವೇಕಾನಂದರು ಆಮೇಲೆ ವಿದ್ಯಾರಣ್ಯರು ಅವರೆಲ್ಲರೂ ಈಜಿ ಹೋಗಿ ಅಲ್ಲಿ ಕೂತು 2-3 ದಿನ ಧ್ಯಾನ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಆ ರೀತಿಯ ಒಂದು ಪ್ರೇರಣಾದಾಯಕ ಶಕ್ತಿದಾಯಕ ಜಾಗ ಅಂತ ಹೇಳ್ತಾರೆ. ಆ ಸ್ಥಳಕ್ಕೆ ಬಹಳ ಬಹಳ ಮಹಿಮೆ ಇದೆ. ನಂಬಿಕೆಗಳ ಪ್ರಕಾರ, ಧಾರ್ಮಿಕತೆಯ ಪ್ರಕಾರ, ಜನಮಾನಸದ ಪ್ರಕಾರ ಆ ಸ್ಥಳಕ್ಕೆ ಬಹಳ ಒಂದು ನಂಬಿಕೆ ಇದೆ. ಆಧ್ಯಾತ್ಮಿಕ ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಕರೆ ಕಟ್ಟಾಗಿದೆ. ಈ ಒಂದು ಘಟನೆಯ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಈ ಜಾಗದ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಪ್ರಧಾನಿ ಮೋದಿ ಬಂದು ಧ್ಯಾನ ಮಾಡಲಿದ್ದಾರೆ ಅಂತಂದ್ರೆ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಅಂತ ಅವರು ಸ್ಥಳ ಸೆಲೆಕ್ಟ್ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ. ಅದ್ರ ಹಿಂದೆ ಸಾಕಷ್ಟು ರಿಸರ್ಚ್ ಇರುತ್ತೆ, ಅದ್ರ ಹಿಂದೆ ಸಾಕಷ್ಟು ಧಾರ್ಮಿಕತೆ ಇರುತ್ತೆ. ಏನೇನಾಗಿತ್ತು ಆ ಜಾಗದಲ್ಲಿ, ಯಾಕೆ ಅದೇ ಜಾಗ ಅನ್ನುವಂಥ ಈ ಎಲ್ಲ ವಿಚಾರಗಳು ಕೂಡ ಇರುತ್ತೆ. ನಾವು ಈ ಹಿಂದೆ ಕೇದಾರ್ನಾಥದ ರುದ್ರಗುಹೆಯಲ್ಲೂ ಅಷ್ಟೇ, ಕೇದಾರ್ನಾಥ ಬಹಳ ಬಹಳ ಶಕ್ತಿ ಸ್ಥಳ. ಅಲ್ಲೂ ಕೂಡ ಈ ಥರದ ಒಂದು ನಾಥ ಪರಂಪರೆಯ ಯೋಗಿಗಳಿರ್ಬಹುದು, ಅಘೋರಿಗಳಿರ್ಬೋದು, ಬೇಕಾದಷ್ಟು ಜನ ಬಂದು ಧ್ಯಾನ ಮಾಡುವಂತಹ ಒಂದು ಜಾಗ. ಅಲ್ಲಿ ಹೋಗಿ ಪ್ರಧಾನಿ ಮೋದಿ ಧ್ಯಾನ ಮಾಡಿದ್ರು. ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಏನ್ ಹೇಳೋಕ್ ಬಯಸ್ತೀರಾ? ಪ್ರಧಾನಿ ಮೋದಿ ಅವರು ವಿವೇಕಾನಂದ ಶಿಲಾ ಸ್ಮಾರಕ ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡಲಿದ್ದಾರೆ. ನೀವು ಹೇಗೆ ನೋಡ್ತೀರಾ ಇದನ್ನ? ಪ್ರಧಾನಮಂತ್ರಿಗಳು ಪ್ರತಿ ಎಲೆಕ್ಷನ್ ಆದ್ಮೇಲೂ ಅದಕ್ಕೆ ಮುಂಚೆನೋ ಅಥವಾ ಬಹಳ ದೀರ್ಘಕಾಲದಿಂದಾನು ಅವರು ಧ್ಯಾನ, ಈ ಯೋಗ ಮತ್ತು ಈ ಯೋಗ ಸಾಧನೆಗಳನ್ನ ಇದನ್ನೆಲ್ಲ ಮಾಡ್ತಾ ಬಂದಿದ್ದಾರೆ. ಅದು ಅಲ್ಲದೆ ನಾನು ಮಾಧ್ಯಮಗಳಲ್ಲಿ ಗಮನಿಸಿದಂಗೆ, ನಾವು ನೋಡ್ತಾ ಇರೋ ಹಾಗೆ, ಅವರು ಹೆಚ್ಚು ರಾಮಕೃಷ್ಣ ಮಠಕ್ಕೆ, ಮುಖ್ಯವಾಗಿ ರಾಮಕೃಷ್ಣಾಶ್ರಮದ ಸ್ವಾಮಿಗಳ ಬಗ್ಗೆ ಬಹಳ ಗೌರವಗಳನ್ನು ಇಟ್ಕೊಂಡಿದ್ರು. ಅಲ್ಲಿಗೆ ಹೋಗಿದ್ರು ಕೂಡ ಅವರು ಅವರ ಹತ್ರ ಅನೇಕ ಉಪದೇಶಗಳನ್ನು ಪಡೆದಿದ್ರು. ಅಲ್ಲಿಗೆ ನೇರವಾಗಿ ಸಂಬಂಧಪಟ್ಟವರು ಸ್ವಾಮಿ ವಿವೇಕಾನಂದರು. ಸೊ ಸ್ವಾಮಿ ವಿವೇಕಾನಂದರಿಗೆ ಒಂದು ರೀತಿಯ ಜ್ಞಾನೋದಯ ಅಂದ್ರೆ ನಮ್ಮ ಭಾರತದಲ್ಲಿ ಇರುವಂತಹ ಈ ಒಂದು ಪದ್ಧತಿಗಳೇನಿದೆ ಅಥವಾ ಬಡತನ ಏನಿದೆ, ಇದಕ್ಕೆ ಏನು ಉತ್ತರ ಕೊಡಬಹುದು, ನಮ್ಮ ದೇಶವನ್ನ ಹೇಗೆ ಬೇರೆ ದೇಶಗಳ ಮುಂದೆ ನಾವು ಇಡಬಹುದು ಅನ್ನೋದೆಲ್ಲ ಚರ್ಚೆ ಇದ್ದಾಗಲೂ ಕೂಡ ಅವರು ಆ ಸಮುದ್ರದ ಅಲೆಗಳ ಮಧ್ಯದಲ್ಲಿ ಅವರು ಕುಳಿತುಕೊಂಡು ಅಲ್ಲಿ ಧ್ಯಾನವನ್ನು ಮಾಡಿದ್ರು. ಆ ಜಾಗದಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತ್ತು. ಅಂದ್ರೆ ಸಂಸಾರದಲ್ಲಿ ಬರುವ ಅನೇಕ ಅಲೆಗಳಿದ್ರೂ ಕೂಡ ಅಲ್ಲಿ ಅವರಿಗೆ ಪ್ರಶಾಂತತೆ ಸಿಕ್ಕಿತ್ತು ಅಂತ. ಹಾಗೆಯೇ ಇವರು ಕೂಡ ಬಹುಶಃ ಇವತ್ತಿನ ಸಮಸ್ಯೆಗಳಿಗೆ ಏನಾದರೂ ಒಂದು ಪರಿಹಾರವನ್ನು ಕಂಡುಹಿಡಿಬೇಕು, ನನಗೆ ಧ್ಯಾನ ಮಾರ್ಗದಲ್ಲಿ ಗೋಚರ ಮಾಡು ಅಂತ ಹೋಗ್ತಾ ಇರ್ಬೋದು. ಇವರು ಅಂತದನ್ನೆಲ್ಲ ಜಾಸ್ತಿ ನಂಬ್ತಾರೆ ಅಂತ. ಓಕೆ ಸರ್, ಓಕೆ ಧನ್ಯವಾದಗಳು ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೇ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.